ಸಮ್ಮತಿಸಲಿಲ್ಲ. ಯುದ್ಧವೇನು ಅನಿವಾರ್ಯವಾಗಿ ಬಂದದಿಗಂತೆ. ಯುದ್ಧ, ಪುನಃ ಯುದ್ಧವೇ. ಹಾಗಾದ್ರೆ ನಿಮ್ಮ ವಿಶ್ರಾಂತಿ ದಿನಗಳನ್ನು ಕಳೆದುವುದು ಆ ಗೋಪಿಕಾಂಗಿನಿಯರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ಈ ಬಾರಿಕೆ ಪುಷ್ಪಶಯನದಲ್ಲಿ ಅರೆ ಮುಚ್ಚಿದ ಕಣ್ಣುಗಳಿಂದ ಆನಂದ ಭೋಗದ ಹಗಲು ಕನಸು ಕಾಣುವುದು ನಿಮಗಿನ್ನೂ ಸಾಧ್ಯವಿಲ್ಲ ಸ್ವಾಮಿ. ಪ್ರಿಯತಮೆ, ಲೋಕ ಸೇವೆಯ ಆರೈಕೆಯನ್ನು ಗೊತ್ತಾಗಲೇ ನನ್ನ ವಿಶ್ರಾಂತಿ ದಿನಗಳು ಕಳೆದು ಹೋದವು. ನಾನು ಅದಕ್ಕಾಗಿ ಚಿಂತಿಸುವುದಿಲ್ಲ ರುಕ್ಮಿಣಿ. ದೇವ, ಹಾಗಾದ್ರೆ ಈ ಪ್ರಶಾಂತವಾದ ಮುಖವೆಂಗೇಕೆ? ಯುದ್ಧ ಸಮಾಚಾರವನ್ನು ಕೇಳಿ ವೀರ ಹೃದಯವು ನರ್ತಿಸುವುದು ಸಹಜ. ಹೇಳಿ, ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ಈ ನಿಮ್ಮ ಚಕ್ರದ ರಕ್ತ ದೃಶ್ಯವು ಪುನಃ ಜಾಗೃತವಾಗಿ ಜಗತ್ತಿನ ಯಾವ ಮೂಲೆಯಲ್ಲಿ ಯಾರು ಜನ್ಮಿಸುವರು ಅವರ ದೀಕ್ಷಣದಾರಿಗೆ ಆಹುತಿಯಾಗಲಿ ದೇವ. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆನು. ದೇವ, ಹಾಗಾದ್ರೆ ಈ ಶೈನಾಗಾರದ ವಸ್ತಿಲನ್ನು ದಾಟದಿರಲು ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯ್ತಲ್ವಿ ಸ್ವಾಮಿ. ನಿಮ್ಮ ರಾಜನೀತಿಯ ಕೌಶಲ್ಯವನ್ನು ನಾನೀಗ ಅರಿತನು ಸ್ವಾಮಿ. ಆದರೆ ಇದು ಪರಿಹಾಸ್ಯವಲ್ಲ ತಾನೇ? ಪ್ರಿಯದಲ್ಲಿ ಇದು ಪರಿಹಾಸ್ಯವಲ್ಲ. ಗೋಪಿಕಾಂಗನಿಯರಿಂದ ಪರಿವೇಷ್ಟಿತನಾಗಿ ನನ್ನ ಮಧುರ ಗಾನದಿಂದಲೇ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರೂ ನೋಡಿರುವರು. ಕಂಸ, ಶಿಶುಪಾಲಾದಿ ದಾನವರನ್ನು ನನ್ನ ಲೀಲಾ ಮಾತ್ರೆಯಿಂದಲೇ ಸೆರೆಬಡಿದು ಅವರ ಪ್ರಚಂಡ ಅಟ್ಟಹಾಸೆಯಿಂದ ವಿಭಿನ್ನವಾದ ಬೇಡಪ್ಪ ಕೃಷ್ಣನನ್ನು ಜನರೂ ನೋಡುವರು. ನಾನು ನಿರಸ್ತ್ರನೇ ಆದರೂ ಯುದ್ಧ ಸೂತ್ರವು ನನ್ನ ಕೈಯಲ್ಲಿನ ಚದುರಂಗದ ಕಾಯಿಗಳಂತೆ ದರ್ಪಾಯುತ ಕ್ಷತ್ರಿಯರನ್ನು ಅಲ್ಲಿಂದಲ್ಲಿಗೆ ನಡೆಸುವರು. ಛತ್ರಾಸ್ತ್ರಗಳನ್ನು ಪರಾಮರ್ಶಿಸಿ ವಿಜಯದ ಭದ್ರಪೀಠವನ್ನು ಹೇರುವುದು ಹೇಗೆಂಬುದನ್ನು ಈ ಜಗತ್ತಿಗೇ ತಿಳಿಸುವೆನು. ಮುಂದಿನ ಕುರುಕ್ಷೇತ್ರ ಯುದ್ಧದಲ್ಲಿ ನಿನ್ನ ಪತಿಯ ಕೈಗಳು ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೂ ನೋಡುವೆಯಂತೆ.